ನಮಸ್ಕಾರ ಗೈಸ್, ನಾನು ಕುಡಿಯೋದು ಹೆಂಗ್ ಬಿಟ್ಟೆ, ಕುಡಿಯೋದು ಹೆಂಗ್ ಕಲಿತೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಕುಡಿಯೋಕೆ ಶುರು ಮಾಡಿದ ಹೆಂಗಂದ್ರೆ, ನಾನು ಅವಾಗ 5ನೇ ಕ್ಲಾಸಲ್ಲಿ ಇದ್ನಲ್ಲ, ಅವಾಗ ದೊಡ್ಡ ದೊಡ್ಡ ಹುಡುಗರು ಹೇಳೋದು, ಒಂದು ಬಿಡಿಸೈತೆ ತಗೊಳ್ಳಿ ಬಿಡಿಸಿರ್, ಇಲ್ಲಪ್ಪ ನಮ್ಮ ಅಪ್ಪ ಹೊಯ್ತದೆ ಹೊಡಿತದೆ ಅಂತ. ಆಮೇಲೆ ನೋಡ್ತೀನಿ 9ನೇ ಕ್ಲಾಸಿಗೆ ಚಾಯ್ಸ್ ಕುಡಿಯೋಕೆ ಶುರು ಮಾಡೀನಿ. ನನ್ನ ಫ್ರೆಂಡ್ ಒಬ್ಬ ಇದ್ದ, ಅವ್ನು ಸ್ಕೂಲ್ ಬಿಟ್ಟಿದ್ದ. ನಾನು 9ನೇ ಕ್ಲಾಸ್ ಓದ್ತಿದ್ನಲ್ಲ, ಅಲ್ಲೊಂದು ನೀರ್ ಟ್ಯಾಂಕ್ ಇತ್ತು. ಆ ನೀರ್ ಟ್ಯಾಂಕ್ ಹತ್ರ ಅವ್ನು ಚಾಯ್ಸ್ ತರ್ತಿದ್ದ. ನಾನೇನು ಮಾಡ್ತಿದ್ದೆ, ಊಟಕ್ಕೆ ಬೆಲ್ ಆಗುತ್ತಲ್ಲ, ಊಟಕ್ಕೆ ಬೆಲ್ ಆಗಿದ ತಕ್ಷಣ ಪಟ್ಟಲ್ಲಿ ಹೋಗ್ತಿದ್ದೆ. ಅಲ್ಲಿ ಹೋಗಿ ಅವನು ನೆಂಟು ಇಟ್ಕೊಂಡು ನಿಂತಿದ್ನ, ನಂಗೆ ಕಾಯ್ತಿದ್ದ. ನಾನು ಪಟ್ಟ ಡ್ರೈ ಕುಡ್ಕು ಬಂದ್ಕೊಂಡು ಊಟ ಮಾಡ್ಕೊಂಡು ಪಾಠ ಕೇಳಕ್ಕೆ ಶುರು ಮಾಡಿದೆ. ಅವಾಗ ತಲೆಗೆ ಒಳ್ಳೆ ಹೋಗೋದು ಪಾಠ ಎಲ್ಲ. ಹಂಗೆ ಮಾಡಿದೆ. ಹಾಸ್ಟೆಲಿಗೆ ಹೋದೆ. ಅಲ್ಲೇನು ಮಾಡ್ತಿದ್ದೆ, ಇದು ಚೈನಿಕೇನಿ ಬರ್ತದ, ಚೈನಿಕೇನಿ ಇಡ್ತಿದ್ದೆ ಮಾರ್ರೆ. ಅಲ್ಲಿ ಕಿಟಕಿ ತುಪ್ತಿದ್ದೆ. ಅದೇನಾದ್ರು ಕಿಟಕಿ ಮೇಲೆ ಇರ್ತಿತ್ತಲ್ಲ, ಹುಡುಗರೆಲ್ಲ ಎಂತ ಮಾಡಿದ್ದು, ವಾರ್ಡನ್ ಅಂತ ಹೇಳಿದ್ದು, ಅವನು ಚೈನಿಕೇನಿ ತಿಂತಾನೆ ಹಂಗೆ ಹಿಂಗೆ, ಅವ್ನು ನಮ್ಮ ರೂಮಿಗೆ ಬೇಡ, ಬೇರೆ ಕಡೆ ಹಾಕಿ ಸಪ್ರೇಟ್ ಹಂಗೆ ಹಿಂಗೆ ಅಂತ. ಆಮೇಲೆ ಸ್ಟ್ರಿಕ್ಟ್ ಇರೋ ರೂಮಿಗೆ ಹಾಕಿದ್ರು ನನ್ನ. ಅವ್ರೇನು ತಿನ್ನಲ್ಲ, ಹ್ಯಾಬಿಟ್ಟೇ ಮಾಡಲ್ಲ ಅಂತ ರೂಮಿಗೆ ಬಿಟ್ಟರು. ನಾನು ಎಂತ ಮಾಡಿದೆ, ಸುಮ್ಮನೆ ಇದೆ ನನ್ನ ಪಡೆಗೆ. ಆಮೇಲೆ ಆ ಹುಡುಗರು ಬಂದು ಕೇಳೋದು, ಚೈನಿಕೇನಿ ಉಂಟಾನು ಕೂಡ ಅಂತ. ಎಂತಕ್ಕೆ? ನಾವು ತಿಂತೀವಿ, ತಿನ್ನೋಕ್ಕೊಂದು ನ್ಯಾಕಿದೆ, ಇಂಥರ ಇಲ್ಲೇ ಪಚ್ಚ ಹೋಗ್ಯದಲ್ಲ, ಸ್ವಲ್ಪ ದೂರ ಹೋಗಿಬೇಕು ಹಂಗೆ ಅಂದು. ಆಮೇಲೆ ನೋಡ್ತೀನಿ ಇವರು ದೊಡ್ಡ ಬೇವರ್ಸಿಗಳೇ, ನಂಗೆ ಮಾತ್ರ ಹೆಚ್ಚಾಗಿ ಕೊಟ್ರು ಅಂತ ಹೇಳಿ ಅಂತ ಮಾಡಿದೆ. ಅವ್ರು ಕೊಡಕ್ಕೆ ಶುರು ಮಾಡಿದ್ವಿ. ಆಮೇಲೆ ಹೋಗ್ತಾ ಬಾರಿಗೆ ಹೋಗೋದು. ಬಾರಿಗೆ ಹೋಗಿ ರಜೆ ಟೈಮಲ್ಲಿ ಹೋಗಿ ಕಮ್ಮಿ ರೇಟಿಂದ ಇದು ಬರ್ತದೆ ಅಂತ, ಡಿ ಕೆ ಅಂತ ಬೇ ಅಂತ ಬೆಂಗಳೂರು ಮಾಡ್ತವ್ರದ್ದು. ಅಷ್ಟಲ್ಲಿ ಒಂದು 3-4 ಜನ ಇದ್ವಿ ಕುಡಿಯೋರು. ಕುಡಿಯೋದು ಅಂತೂ ಇಂತೂ ಅಲ್ಲೂ ಸ್ಕೂಲಿಗೆ ಹೋದ್ಲ. ಬರೀ ಮಾಲಯ, ಹರ್ಕಿ, ಸುಗ್ಗಿ ಹಬ್ಬ, ತಿಥಿ ಮನೆ ಅಂತ ತಿರುಗಿ ಸ್ಕೂಲು ಬಿಟ್ಟೆ. ಮತ್ತೆ ಒಂದ್ ಕಡೆ ಇದಿತ್ತು, ಸುಗ್ಗಿ ಹಬ್ಬ ಇತ್ತು. ಸುಗ್ಗಿ ಹಬ್ಬಕ್ಕೆ ಹೋದ್ವಿ, ನಾನು ಮತ್ತೆ ಇಬ್ರು ಹುಡುಗರು ಇದ್ರು. ಅಲ್ಲಿ ಸುಗ್ಗಿ ಹಬ್ಬದ ದಿನ ಏನಂದ್ರೆ ಕುಡಿಯೋದು, ಎಣ್ಣೆ ಪಾಟಿ ಫುಲ್ಲು. ಬಂದು ನೆಂಟ್ರಿಗೆಲ್ಲ ಎಣ್ಣೆ ಫುಲ್ಲು ಎಲ್ಲ ಇರ್ತಿತ್ತು. ಅಲ್ಲಿ ಏನು ಮಾಡಿದ್ರು, ಎಲ್ಲರಿಗೂ ಬಿಯರು, ಒಂದು ಫುಲ್ಲು ಬಾಟ್ಲು ಇದಿತ್ತು, ಬಿ ಪಿ ಇತ್ತು. ಬಿ ಪಿ ಕುಡಿಯೋರು ಯಾರಿಲ್ಲ. ನಾನು ಮತ್ತೆ ಅದೇ ನಂಗೆ ಹೈಸ್ಕೂಲಲ್ಲಿ ತಂದ್ಕೊಡ್ತಿದ್ದ ಅಂದ ನೋಡಿ, ನಾನು ಇಬ್ಬರು ಇದ್ದಿದ್ದೆ. ಅವನು ಅರ್ಧ ಬಾಟ್ಲಿ ಬಿ ಪಿ ಕುಡ್ದ, ನಾನು ಅರ್ಧ ಬಾಟ್ಲಿ ಬಿ ಪಿ ಕುಡ್ದೆ. ನೋಡೋಣ ನಡ್ಕೊ ಬಂದಾತು, ಯಾರಂತಾನೆ ಗೊತ್ತಿಲ್ಲ. ರೆಂಟ್ರಿಗಳನ್ನೆಲ್ಲ ತಬ್ಬಿಡ್ಕೊಂಡು ಗಿಚ್ಚ ಅಂತೆಲ್ಲ ಕಿಸ್ಸೆಲ್ಲ ಕುಟ್ಟಾತು, ಸಿಗರೇಟ್ ಎಲ್ಲ ಸೇದಾಯ್ತು. ನಮ್ದು ತಿನ್ನೊಬ್ಬ ಬಂದಿದ್ದ ಅಂದಲ್ಲ, ಅವನೇನು ಮಾಡ್ದೆ, ಚಂಡಿ ಹಿಂಗೆ ತಲೆ ಬಗ್ಸ್ಕೊಂಡು ಹಿಂಗೆ ಕೂತ್ಕೊಂಡಿದ್ದ. ನಾನು ನನ್ನ ಪಕ್ಕದಲ್ಲಿ ಹೋಗಿ ಕೂತ್ಕೊಂಡೆ. ವಿಮಲ್ ಕೇಳಿದೆ, ವಿಮಲ್ ಕೊಟ್ಟ. ಅವನು ಕೂತಾನೆ ಸೀದಾ ಚಂಡಿ ಕೌಂಚಿ ಬಿದ್ದ. ನಾನು ಕೂತವನ, ಅವನ ಕಾಲ ಮೇಲೆ ಕೌಂಚಿ ಬಿದ್ದಾತು. ಅವನು ಆ ಕಡೆ ವಾಂತಿ ಮಾಡಕತ್ತ, ನಾನು ಅವ್ನ ಪ್ಯಾಂಟ್ ಮೇಲೆ ವಾಂತಿ ಮಾಡಕತ್ತ. ವಾಂತಿ ಮಾಡಿ ಟೈಟ್ ನಿಲ್ಲಂಗಿಲ್ಲ. ಊಟ ಎಲ್ಲ ಎಂಥದಿಲ್ಲ, ಫುಲ್ಲು ಸಂಕಟ, ಹೊಟ್ಟೆ ಎಲ್ಲ ಸಂಕಟಾಗಿ ಇದಂಗಿಲ್ಲ. ಆ ಹುಡುಗರು ಬಿದ್ದಾರೆಲ್ಲ ಒದಿತಿದ್ದಾರೆ. ಕೆಪಾಸಿಟಿ ಇಲ್ಲ ಅಂದ್ರೆ ಎಂತ ಕುಡಿತೀರ ಮರ, ಎತ್ಕೊಳ್ಳಿ ಅಂತ ಎತ್ಕೊಂಡು ಹೊಡೆದ್ರು ಪೆಟ್ಟಾತಿಲ್ಲ. ನಂಗೆ 2% ಪೆಟ್ಟಾತಿಲ್ಲ. ಸೀದಾ ಎತ್ಕೊಂಡು ಬಂದ್ಕೊಂಡು ಬೋರ್ ಇತ್ತಲ್ಲ, ಬೋರ್ವೆಲ್ಲ, ಅದನ್ನು ಓಪನ್ ಮಾಡಿ ತಲೆಗೆಲ್ಲ ಹಿಂಗೆ ಹಿಡಿದು ಹಿಂಗೆ ಎಳ್ಕೊಬೇಕು. ಬಿಡೋಣ ಸ್ಟಡಿಗೆ ಬರ್ತೀನಿ ಅನ್ನೋದು. ಮತ್ತು ನಾನು ಹಿಂಗೆ ಹೊಲಾಡೋದು, ಹಿಂಗೆ ಹೊಲಾಡ್ಕೊಂಡು ನಂಗೆ ನಡೆಯಕತ್ತಿಲ್ಲ. ಪ್ಯಾಂಟ್ ಬೇರೆ ಜಾರತೈತೆ, ಆ ಕಡೆ ಹುಡುಗಿಯರ ಬೇರೆ ನಡ್ಕೊ ಬರ್ತಿದ್ದಾರೆ. ಸ್ವಯನೇ ಇಲ್ಲ ನಂಗೆ. ಎಲ್ಲ ಒಂದು ರಾತ್ರಿ ಮಲಗಿದ್ವಿ. ಮಲಗಿತ್ತು. ಆಮೇಲೆ ಹಗ್ಲು ಹಬ್ಬ. ಇವನೇನು ನಮ್ಮ ಜೊತೆ ಇನ್ನೊಬ್ಬ ಬಂದಿದ್ನಲ್ಲ, ಬೈಕ್ ಅವನದೇ. ಅವನು ಎಂತ ಪ್ಯಾಂಟ್ ಎಲ್ಲ ಹಿಂಗೆ ವಾಂತಿ ಗಿಂತಿ ಆಗಿದ್ ಮರ, ನಾನು ಬರೋಲ್ಲ ಹೋಗೋಣ ಅಂತ ಹೇಳ್ದೆ. ಸರಿ ಹೋಗೋಣ ಅಂತ ಹೇಳಿ ಹೊರಟಾಯ್ತು. ಇನ್ನೊಬ್ಬ ಇದ್ನಲ್ಲ, ಅದು ಹೈಸ್ಕೂಲ್ ಕೊಡ್ಸಿದ್ದನಲ್ಲ ಅವನು, ಹೋಗ್ಬರೋಣ, ಒಂದು ನಿಮಿಷ ಅಂಗಡಿಗೆ ಹೋಗೋಣ ಅಂತ ಕರ್ಕೊಂಡು ಹೋದ. ಒಂದು CPM ಕುಡಿಸಿದೆ. CPM ಕುಡ್ಸಾದ್ಮೇಲೆ ನಾನು ಕುಡ್ಸಾದ್ಮೇಲೆ ಇನ್ನೊಬ್ಬ ಇದ್ನಲ್ಲ, ಅವನಿಗೆ ಉಲ್ಟ ನಾವು ಬರಲ್ಲ ಮರ, ಹೋಗ ಮರ, ಮನೆಗೆ ಹೋಗ ಮರ, ನಾವು ಬರಲ್ಲ ಅಂತೇಳಿ ಅಲ್ಲಿ ದೇವ್ರನ್ನೆಲ್ಲ ಹೊತ್ತು ಕುಣಿದು ರಾತ್ರಿ ಮತ್ತೆ ಯಾವುದೋ ಬಾತ್ರೂಮಲ್ಲೆಲ್ಲ ಮಲಗಿ ಟೈಟಾಗಿ ಸೀದಾ ಹೋಗ್ಯಾತು. ಮಾರನೇ ದಿನ ನಾವು ಬಸ್ಸಿಗೆ ಹೊಟ್ಟಿದ್ದು, ಮನೆಗೆ ಬರೋಣ ಅಂತ ಬಸ್ಸಿಗೆ ಹೊಟ್ಟಿದ್ದು. ಹೋಗ್ಯಾತು. ಬಸ್ಸಿಗೆ ಹೋಗ್ಬೇಕ್ರೆ ಮುಂಚೆ ಒಂದು ಅಂಗಡಿಗೆ ಹೋಗಿ ಒಂದು 90 ಕೊಡಿಸಿದ್ದ, ಮ್ಯಾಂಗೋ ಜ್ಯೂಸಿಗೆ ಹಾಕೊಂಡು ಕುಡಿದ್ವಿ. ಆಮೇಲೆ ಅದನ್ನ ಇನ್ನೊಂದು ಕೊಡಿಸಿದ್ದ, ಮ್ಯಾಂಗೋ ಜ್ಯೂಸಿಗೆ ಹಾಕಿ ಅದನ್ನು ಕುಡಿದ್ವಿ. ಮತ್ತೆ ಇನ್ನೊಂದು ಕುಡಿಸಿದ್ವಿ. ಒಟ್ಟು 4 90 ಕುಡಿದ್ವಿ. CPM ಕುಡ್ದಾಯ್ತು. ಬಸ್ ಸ್ಟ್ಯಾಂಡಲ್ಲಿ ಇರೋದು ಓದು ಅಂದ. ಬಸ್ ಸ್ಟ್ಯಾಂಡೆಲ್ಲ ಬರ್ದಿರ್ತಾರಲ್ಲ, ಓದು ನೀನು ಕರೆಕ್ಟ್ ಟೈಟಾಗಿಲ್ಲ ಕಂಡು ಹಿಡಿತೀನಿ ಅಂದ. ಓದೆ ಬಸ್ ಬಂತು. ಹತ್ತು ಬಸ್ಸಿಗೆ ಹತ್ತನೆ ಕೌಂಚ್ ಬಿದ್ದೀನಿ. ಫುಲ್ ಕಾಲೇಜ್ ಹುಡುಗಿಯರಲ್ಲ, ಅವ್ರು ಕಾಲ ಮೇಲೆಲ್ಲ ಬಿದ್ದು ಫುಲ್ ಸೀಟ್ ಮೇಲೆ ಕೂರಿಸಿದ. ಅದು ಅವ್ನು ಹಬ್ಬದಲ್ಲಿ ನಿದ್ದೆ ಬಿಟ್ಟು ಟೈಟ್ ಆಗಿದೆ ಅಂತ ಅವ್ನು ಹೇಳ್ದ. ನನ್ನ ಫ್ರೆಂಡ್ ಇನ್ನೊಬ್ಬ ಪಕ್ಕದಲ್ಲಿದ್ದ, ನಾನು ಹೇಳ್ದೆ, ಅಂತ ಟೈಟ್ ಆಗಿ ಏನು ಕುಡ್ದಾರೇನ್ರಿ? ಇಲ್ಲಪ್ಪ, ಅವನು
ಸುಗ್ಗಿ ಹಬ್ಬದಲ್ಲಿ ನಿದ್ದೆ ಬಿಟ್ಟು ಹಿಂಗಾಗಿತ್ತು ಪಾಪ ಸುಸ್ತಾಗಿ ನಾನು. ಆಮೇಲೆ ಒಂದು ಊರಲ್ಲಿ ತೆಗ್ದು ಹಂಗೆ ನಾನು ಬಸ್ಸಿಂದ ಇಳ್ದಾನೆ ಮತ್ತೆ ಊಟ ಮಾಡ್ತೀಯನ ಅಂತ ಕುಸ್ಕ ಇಸ್ಕ ಬಿರಿಯಾನಿ ತಿಂತೀಯ ಅಂದ. ಒಂದು ಕುಸ್ಕ ಕೊಡ್ಸ ಅಂದೆ. ಹೋಟೆಲ್ ಕುತ್ಕೊಂಡಿದ್ವಿ, ಕುಸ್ಕ ತಂದು ಇಟ್ರು ಹಿಂಗೆ. ಕುಸ್ಕ ಆದ್ಮೇಲೆ ಒಂದು ಮೊಟ್ಟೆ ಇಟ್ರು. ಮೊಟ್ಟೆ ಹಿಂಗೆ ನೋಡ್ತಾನೆ ಫುಲ್ಲು ಕುಸ್ಕಿದ ಮೇಲೆ ವಾಂತಿ. ಹೋಟ್ಲವ್ರು ಬೈದೈತಿ, ಎಂತಕ್ಕಿಂತ ಕುಡ್ಕೊಂಡು ನನ್ನ ಮಕ್ಕಳು ಕರ್ಕೊ ಬರ್ತೀನಿ ಅಂತ ನಂಗೆ ಬೈದಿದ್ದು. ನಾನೇ ಕುಡ್ಕೊಂಡು ಟೇಟಾಗಿದ್ದೆ. ಆಮೇಲೆ ಏನು ಮಾಡ್ದ, ನೀನು ಸ್ವಲ್ಪ ಹೊತ್ತು ಮಲಗು ಇಲ್ಲೇ ಎಲ್ಲಾರ ಅಂತೇಳಿ ನಡ್ಕೊಂಡೋಗಿ ಯಾರ್ದು ತೋಟಕ್ಕೆ ಬೇಲಿ ಹಾರಿಸಿ ಅಲ್ಲಿ ಮಲಗಿಸಿದ್ದ. ನೀವು ಬರ್ತೀನಿ ಇಲ್ಲೇ ಅಂತ ಹೇಳೋದ. 12 ಗಂಟೆಗೆ ಮಲಗ್ದನು ನಾನು. 4 ಗಂಟೆಗೆ ಇದ್ದೀನಿ. ದುಡ್ಡು ₹1 ದುಡ್ಡಿಲ್ಲ ನನ್ನ ಹತ್ರ ಮನೆಗೆ ಬರೋಕ್ಕೆ. ಫುಲ್ ಕಣ್ಣೆಲ್ಲ ನೀರು ಬರೋಕ್ಕೆ ಶುರು ಆಯ್ತು. ಕುಡಿದಲ್ಲಿ ಗೊತ್ತಾ. ನಾನು ಇವನ್ನೆಲ್ಲ ಹೋದ ಹುಡ್ಕಕ್ಕಂತ ಭಾರತ ಇರ್ಬೋದೇನಂತ ಭಾರತ ಹೋದೆ. ಅಲ್ಲಿ ನೋಡ್ತೀನಿ ಇವನು ಇಲ್ಲ ಬೇರೆ ಹೊಡ್ಕೊಂತಿದ್ದಾರೆ. ಹೊಡ್ಕೊಳೋದು. ನಾನು ಬಿಡು ಅಂತ ನಾನೆಂತ ಮಾಡೋದು, ಮನೆಗೆ ಹೋಗೋಣ ಅಂತ ಹಂಗಿಂಗು ಮಾಡಿ ಮನೆಗೆ ಬಂದ್ವಿ. ಮನೆಗೆ ಬಂದಾತು. ಅಪರೂಪಕ್ಕೆಲ್ಲ ಕುಡಿತಾನೆ ಇದ್ದೆ ನಾನು. ಚಾಯ್ಸು, ಒಂದ್ಸರಿ ದುಡ್ಡಿದ್ದಾಗ ಲಕ್ಸರಿ, ಬಿಯರು ಎಲ್ಲ ದುಡ್ಡಿಲ್ಲ ಮತ್ತೆ ಚಾಯ್ಸಿಗೆ ಬರೋದು. ನಾನು ಮತ್ತೆ ವಿಡಿಯೋ ಎಲ್ಲ ಶುರು ಮಾಡಿ 1-2 ವರ್ಷ ಆಯಿತು. ನಾನು ಈಗ ಈ ಥರ ಯೂಟ್ಯೂಬು, ಇನ್ಸ್ಟಾಗ್ರಾಮ್ ಎಲ್ಲ ಓಪನ್ ಮಾಡಿ 1-2 ವರ್ಷ ಆಯಿತು. ಆಮೇಲಿಂದ ಕುಡಿತಾನೆ ಇದ್ದೆ. ಯಾರು ಪುಕ್ಸಟ್ಟೆ ಕುಡಿಸಿದ್ರೆ ಕುಡಿತಿದ್ದೆ, ಹಂಗೆ ಎಲ್ಲರೂ ಹೋದ್ರೆ ಕುಡಿತಿದ್ದೆ, ಎಲ್ಲ ಹಬ್ಬ ಇದ್ರೆ ಕುಡಿತಿದ್ದೆ, ಮಾಲೆ ಇದ್ರೆ ಕುಡಿತಿದ್ದೆ. ಡೈಲಿ ಏನು ಕುಡಿತಿರ್ಲಿಲ್ಲ. ಹಾಗೆ ಮಾಡಿ ಅವತ್ತೇನಾಯಿತು, 1 ವಾರ ಬಿಡ್ದೇನೆ ಕುಡ್ದೆ. ನಮ್ಮೂರಲ್ಲಿ ಒಬ್ಬನು ಮದುವೆ ಮೊದಲು ಹಿಂಗೆ ಅವ್ರ ಮನೇಲಿ ಊಟಕ್ಕೆ ಕೂತೀನಿ. ಹಿಂಗೆ ತಲೆ ತಿರ್ದಂಗೆ ಆಗೋದು ನನಗೆ. ಏನೋ ಒಂಥರ ಎಣ್ಣೆ ಬೇಕು ಅನ್ಸೋದು, ದುಡ್ಡಿಲ್ಲ. ಸೀದಾ ಊಟನೇ ಮಾಡಲಿ, ಸೀದಾ ಹೋದೆ. ಹೆವಿ ಗ್ಯಾಸ್ಟ್ರಿಕ್ ಆಗೋದು, ಇಲ್ಲಿ ಗಂಟ್ಲು ಹಿಡ್ಕೊಳಕ್ಕಾಗೋದು. ಆಮೇಲೆ ಏನು ಮಾಡಿದೆ, ಸೀದಾ ಆಸ್ಪತ್ರೆಗೆ ಹೋದರೆ ಹಿಂಗೆ ಕುಡಿಯೋದ್ರಿಂದನೇ ಬರೋದಪ್ಪ ಹಂಗೆ ಅಂತ ಹೇಳಿದ್ರು ಬಡಗನ ಆಸ್ಪತ್ರೆಯಲ್ಲಿ. ಆಮೇಲೆ ಏನು ಮಾಡಿದ್ರು, ಇಂಜೆಕ್ಷನ್ ಕೊಟ್ಟು ಒಂದು 10 ನಿಮಿಷಕ್ಕೆ ಸರಿ ಆಯ್ತು. ಹಿಂಗೆ ಶೇಕಿಂಗ್ ಏನಿಲ್ಲ, ಸರಿ ಆಯ್ತು. ಆಮೇಲೆ ಏನು ಮಾಡಿದೆ, ಸೀದಾ ಬಂದೆ. ಅಪರೂಪಕ್ಕೆಲ್ಲ ಕುಡ್ತಿದ್ದೆ. ಆಮೇಲೆ ಮತ್ತೆ ಯಾವುದೋ 1 ವಾರ ಭಾನುವಾರ ಕುಡಿದೆ. ಆಮೇಲೆ ಸೋಮವಾರ ಕುಡಿದೆ. ಕುಡಿದು ಹಾಗೆ ಮತ್ತೆ ಅದೇ ಥರ ಸುಸ್ತು ಇಷ್ಟೆಲ್ಲ ಆಗ ಶುರು ಆಯ್ತು. ಆಮೇಲೆ ಮತ್ತೆ ಬಿಟ್ಟು ಮತ್ತೆ ಒಂದೊಂದು ಹಾಗೆ ಕುಡಿತಿದ್ದೆ. ಲಕ್ಸರಿ, ಬ್ಲಾಕು ಅದೆಲ್ಲ ಕುಡಿತಿದ್ದೆ. ಆಮೇಲೆ ಮತ್ತೆ ಚಾಯ್ಸಿಗೆ ಬಂದೆ. ಏನು ಮಾಡ್ತಿದ್ದೆ, ನಂಗೆ ಒಂಥರ ಹೇಸಿಗೆ ಆಗೋದು. ವೀಡಿಯೋ ಎಲ್ಲ ಮಾಡ್ತೀನಿ ಈ ಥರ, ಏನೋ ಒಂದು ಮರ್ಯಾದೆ ಇದೆ, ನಾನು ಯಾಕೆ ಕುಡಿಬೇಕು ಹಂಗೆ ಅನಿಸೋದು. ಅದು ಬಿಡೋಕ್ಕಾಗ್ತಿರಲಿಲ್ಲ. ಏನು ಮಾಡಿದೆ, ಸೀದಾ ನಮ್ಮಪ್ಪನೂ ಕುಡಿತಿತ್ತು. ನಮ್ಮಪ್ಪನ ಕುಡಿಯೋದು ಬಿಡ್ಸೋಣ ಅಂತೇಳಿ ಏನಾದ್ರು ಕರ್ಕೊಂಡೋದ್ರು. ಅಲ್ಲಿ ಕುಡಿಯೋದು ಬಿಡಿಸ್ತಾರೆ. ಅಲ್ಲಿ ಹೋಗಿ ಆಯ್ತು, ನಮ್ಮಪ್ಪನ ಜೊತೆ ನಾನು ಹೋದವರು ನಮ್ಮಪ್ಪನ ಬಿಡ್ಸೋಕೆ ಹೇಳಿ ನಂಗೆ ಬಿಡ್ಸೋಕೆ ಹೇಳಿದ್ರು. ಅದನ್ನೇ ಕೊಟ್ಟರು ಮರ. ಎಂಥದ್ದು ಹುಚ್ಚನೆ ಕುಡಿದು ವಾಂತಿ ಎಲ್ಲ ಹಾಕಿ ಸೊಪ್ಪು ಹಾಕಿ ಮುಕ್ಕಂತೆ ವಾಂತಿ ಬರೋದು. ಫುಲ್ಲು ಜೀವ ಎಲ್ಲ ತಲೆ ಹಿಂಗೆ ತಿರ್ದಂಗೆ ಆಯ್ತು ನನಗೆ. ಫುಲ್ಲು ವಾಂತಿ ಮಾಡಿ ಪೌಡ್ರು ಅಂತ ಮಾತ್ರೆ ಎಲ್ಲ ಕೊಟ್ಟಿದ್ರು. ಇವಾಗ ಅದನ್ನೇ ತಿಂತಾಯಿದ್ದೀನಿ. ಈಗ ಒಂದು ಎಣ್ಣೆ ಒಂದು ನೆನಪಿಲ್ಲ, ಸವಾಸೆ ಬೇಡ ಅಂತ ಬಿಟ್ಟಿನಿ. ಹಂಗಾಗಿ ನನಗೆ ವಿಡಿಯೋನು ಮಾಡ್ತಿರ್ಲಿಲ್ಲ. ಇವಾಗಿಂದ ಡೈಲಿ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನಿಮ್ಮ ಸಪೋರ್ಟ್ ಇದ್ರೆ ನಾನು ಖಂಡಿತ ವಿಡಿಯೋ ಮಾಡ್ತೀನಿ. ನಮಸ್ಕಾರ ಗೈಸ್.